ಪಾಕಿಸ್ತಾನದ ಮೇಲೆ ಪ್ರತೀಕಾರಕ್ಕಾಗಿ ಇಡೀ ದೇಶವೇ ಕಾತರದಿಂದ ಕಾಯ್ತಾ ಇದೆ. ಈ ನಡುವೆ ದುರಂತ ಅಂತ ಹೇಳಿದ್ರೆ ಕಾಂಗ್ರೆಸ್ ಮುಖಂಡರಿಗೆ ಮಾತ್ರ ಸಾಕ್ಷ್ಯದ ಚಿಂತೆ ಕಾಡ್ತಾ ಇದೆ. ಪಾಕಿಸ್ತಾನಿಯರಿಗೆ ಯಾವ ಚಿಂತೆ ಅಂತ ಹೇಳಿದ್ರೆ ಯಾವಾಗ ಭಾರತ ದಾಳಿ ಮಾಡುತ್ತೆ ಅನ್ನುವಂತ ಚಿಂತೆ. ಹಗಲು ರಾತ್ರಿ ನಿದ್ರೆ ಬಿಟ್ಕೊಂಡಿದ್ದಾರೆ. ಈ ನಮ್ಮ ಭಾರತದೊಳಗಿರುವಂತಹ ಕಾಂಗ್ರೆಸ್ ನಾಯಕರಿಗೆ ಸಾಕ್ಷ್ಯದ ಚಿಂತೆ ಕಾಡ್ತಾ ಇದೆ. ಸರ್ಜಿಕಲ್ ಸ್ಟ್ರೈಕ್ ಮಾಡಿದ್ದಕ್ಕೆ ಸಾಕ್ಷ್ಯ ಬೇಕಂತೆ. ಪಂಜಾಬ್ ಮಾಜಿ ಸಿಎಂ ಸಂಸದ ಚರಣ್ಜಿತ್ ಸಿಂಗ್ ಚನ್ನಿ ಅವರ ಮಾತಿದು. ದೇಶದ ಸೈನಿಕರ ನೈತಿಕ ಸ್ಥೈರ್ಯ ಕುಗ್ಗಿಸುವಂತ ಕಾರ್ಯ ಆಗ್ತಾ ಇದೆ ಕಾಂಗ್ರೆಸ್ನವರಿಂದ. ಯಾಕಂತ ಹೇಳಿದ್ರೆ ದೇಶ ಪ್ರೇಮಿಗಳು ಯಾರು, ದೇಶ ದ್ರೋಹಿಗಳು ಯಾರು ಅಂತ ಈಗ ಸಾರ್ವಜನಿಕರು ಚಿಂತೆ ಮಾಡಬೇಕೀಗ. ಚನ್ನಿ ಹಾಗೆ ಕಾಂಗ್ರೆಸ್ ವಿರುದ್ಧ ಬಿಜೆಪಿ ಕೆಂಡಾಮಂಡಲ ಆಗಿದೆ. ಕಾಂಗ್ರೆಸ್ ಪಾಕಿಸ್ತಾನ ಪರವಾಗಿ ಪಕ್ಷಾತೀತವಾಗಿ ಬದಲಾಗಬೇಕಾಗಿದೆ. ಬಿಜೆಪಿ ವಕ್ತಾರ ಶಹಬಾದ್ ಪೂನಾವಾಲಾ ವಾಗ್ದಾಳಿ ನಡೆಸಿದ್ದಾರೆ. हमारे देश में आकर कोई बम गिरे पता नहीं चलेगा। कहते जी पाकिस्तान में हमने सर्जिकल स्ट्राइक किए थे, कोई कुछ नहीं हुआ, कहीं नहीं दिखे सर्जिकल स्ट्राइक, किसी को नहीं पता चला। सबूत मांगते हैं क्या आप? अरे मैं तो हमेशा मांगता रहा हूं भैया, लेकिन आज देश के लोगों के जरूरत है उनके जख्मों पे मल्लम लगाने की। हम डिमांड करते हैं कि भैया कुछ करो, बताओ देश को कौन है आदमी और उनको सजा दो। ಪಾಕಿಸ್ತಾನದ ಮೇಲೆ ಪ್ರತೀಕಾರಕ್ಕಾಗಿ ಇಡೀ ದೇಶವೇ ಕಾತರದಿಂದ ಕಾಯ್ತಾ ಇದೆ. ಈ ನಡುವೆ ದುರಂತ ಅಂತ ಹೇಳಿದ್ರೆ ಕಾಂಗ್ರೆಸ್ ಮುಖಂಡರಿಗೆ ಮಾತ್ರ ಸಾಕ್ಷ್ಯದ ಚಿಂತೆ ಕಾಡ್ತಾ ಇದೆ. ಪಾಕಿಸ್ತಾನಿಯರಿಗೆ ಯಾವ ಚಿಂತೆ ಅಂತ ಹೇಳಿದ್ರೆ ಯಾವಾಗ ಭಾರತ ದಾಳಿ ಮಾಡುತ್ತೆ ಅನ್ನುವಂತ ಚಿಂತೆ. ಹಗಲು ರಾತ್ರಿ ನಿದ್ರೆ ಬಿಟ್ಕೊಂಡಿದ್ದಾರೆ. ಈ ನಮ್ಮ ಭಾರತದೊಳಗಿರುವಂತಹ ಕಾಂಗ್ರೆಸ್ ನಾಯಕರಿಗೆ ಸಾಕ್ಷ್ಯದ ಚಿಂತೆ ಕಾಡ್ತಾ ಇದೆ. ಸರ್ಜಿಕಲ್ ಸ್ಟ್ರೈಕ್ ಮಾಡಿದ್ದಕ್ಕೆ ಸಾಕ್ಷ್ಯ ಬೇಕಂತೆ. ಪಂಜಾಬ್ ಮಾಜಿ ಸಿಎಂ ಸಂಸದ ಚರಣ್ಜಿತ್ ಸಿಂಗ್ ಚನ್ನಿ ಅವರ ಮಾತಿದು. ದೇಶದ ಸೈನಿಕರ ನೈತಿಕ ಸ್ಥೈರ್ಯ ಕುಗ್ಗಿಸುವಂತ ಕಾರ್ಯ ಆಗ್ತಾ ಇದೆ ಕಾಂಗ್ರೆಸ್ನವರಿಂದ. ಯಾಕಂತ ಹೇಳಿದ್ರೆ ದೇಶ ಪ್ರೇಮಿಗಳು ಯಾರು, ದೇಶ ದ್ರೋಹಿಗಳು ಯಾರು ಅಂತ ಈಗ ಸಾರ್ವಜನಿಕರು ಚಿಂತೆ ಮಾಡಬೇಕೀಗ. ಚನ್ನಿ ಹಾಗೆ ಕಾಂಗ್ರೆಸ್ ವಿರುದ್ಧ ಬಿಜೆಪಿ ಕೆಂಡಾಮಂಡಲ ಆಗಿದೆ. ಕಾಂಗ್ರೆಸ್ ಪಾಕಿಸ್ತಾನ ಪರವಾಗಿ ಪಕ್ಷಾತೀತವಾಗಿ ಬದಲಾಗಬೇಕಾಗಿದೆ. ಬಿಜೆಪಿ ವಕ್ತಾರ ಶಹಬಾದ್ ಪೂನಾವಾಲಾ ವಾಗ್ದಾಳಿ ನಡೆಸಿದ್ದಾರೆ. हमारे देश में आकर कोई बम गिरे पता नहीं चलेगा। कहते जी पाकिस्तान में हमने सर्जिकल स्ट्राइक किए थे, कोई कुछ नहीं हुआ, कहीं नहीं दिखे सर्जिकल स्ट्राइक, किसी को नहीं पता चला। सबूत मांगते हैं क्या आप? अरे मैं तो हमेशा मांगता रहा हूं भैया, लेकिन आज देश के लोगों के जरूरत है उनके जख्मों पे मल्लम लगाने की। हम डिमांड करते हैं कि भैया कुछ करो, बताओ देश को कौन है आदमी और उनको सजा दो। ಪಾಕಿಸ್ತಾನದ ಮೇಲೆ ಪ್ರತೀಕಾರಕ್ಕಾಗಿ ಇಡೀ ದೇಶವೇ ಕಾತರದಿಂದ ಕಾಯ್ತಾ ಇದೆ. ಈ ನಡುವೆ ದುರಂತ ಅಂತ ಹೇಳಿದ್ರೆ ಕಾಂಗ್ರೆಸ್ ಮುಖಂಡರಿಗೆ ಮಾತ್ರ ಸಾಕ್ಷ್ಯದ ಚಿಂತೆ ಕಾಡ್ತಾ ಇದೆ. ಪಾಕಿಸ್ತಾನಿಯರಿಗೆ ಯಾವ ಚಿಂತೆ ಅಂತ ಹೇಳಿದ್ರೆ ಯಾವಾಗ ಭಾರತ ದಾಳಿ ಮಾಡುತ್ತೆ ಅನ್ನುವಂತ ಚಿಂತೆ. ಹಗಲು ರಾತ್ರಿ ನಿದ್ರೆ ಬಿಟ್ಕೊಂಡಿದ್ದಾರೆ. ಈ ನಮ್ಮ ಭಾರತದೊಳಗಿರುವಂತಹ ಕಾಂಗ್ರೆಸ್ ನಾಯಕರಿಗೆ ಸಾಕ್ಷ್ಯದ ಚಿಂತೆ ಕಾಡ್ತಾ ಇದೆ. ಸರ್ಜಿಕಲ್ ಸ್ಟ್ರೈಕ್ ಮಾಡಿದ್ದಕ್ಕೆ ಸಾಕ್ಷ್ಯ ಬೇಕಂತೆ. ಪಂಜಾಬ್ ಮಾಜಿ ಸಿಎಂ ಸಂಸದ ಚರಣ್ಜಿತ್ ಸಿಂಗ್ ಚನ್ನಿ ಅವರ ಮಾತಿದು. ದೇಶದ ಸೈನಿಕರ ನೈತಿಕ ಸ್ಥೈರ್ಯ ಕುಗ್ಗಿಸುವಂತ ಕಾರ್ಯ ಆಗ್ತಾ ಇದೆ ಕಾಂಗ್ರೆಸ್ನವರಿಂದ. ಯಾಕಂತ ಹೇಳಿದ್ರೆ ದೇಶ ಪ್ರೇಮಿಗಳು ಯಾರು, ದೇಶ ದ್ರೋಹಿಗಳು ಯಾರು ಅಂತ ಈಗ ಸಾರ್ವಜನಿಕರು ಚಿಂತೆ ಮಾಡಬೇಕೀಗ. ಚನ್ನಿ ಹಾಗೆ ಕಾಂಗ್ರೆಸ್ ವಿರುದ್ಧ ಬಿಜೆಪಿ ಕೆಂಡಾಮಂಡಲ ಆಗಿದೆ. ಕಾಂಗ್ರೆಸ್ ಪಾಕಿಸ್ತಾನ ಪರವಾಗಿ ಪಕ್ಷಾತೀತವಾಗಿ ಬದಲಾಗಬೇಕಾಗಿದೆ. ಬಿಜೆಪಿ ವಕ್ತಾರ ಶಹಬಾದ್ ಪೂನಾವಾಲಾ ವಾಗ್ದಾಳಿ ನಡೆಸಿದ್ದಾರೆ. हमारे देश में आकर कोई बम गिरे पता नहीं चलेगा। कहते जी पाकिस्तान में हमने सर्जिकल स्ट्राइक किए थे, कोई कुछ नहीं हुआ, कहीं नहीं दिखे सर्जिकल स्ट्राइक, किसी को नहीं पता चला। सबूत मांगते हैं क्या आप? अरे मैं तो हमेशा मांगता रहा हूं भैया, लेकिन आज देश के लोगों के जरूरत है उनके जख्मों पे मल्लम लगाने की। हम डिमांड करते हैं कि भैया कुछ करो, बताओ देश को कौन है आदमी और उनको सजा दो। ಪಾಕಿಸ್ತಾನದ ಮೇಲೆ ಪ್ರತೀಕಾರಕ್ಕಾಗಿ ಇಡೀ ದೇಶವೇ ಕಾತರದಿಂದ ಕಾಯ್ತಾ ಇದೆ. ಈ ನಡುವೆ ದುರಂತ ಅಂತ ಹೇಳಿದ್ರೆ ಕಾಂಗ್ರೆಸ್ ಮುಖಂಡರಿಗೆ ಮಾತ್ರ ಸಾಕ್ಷ್ಯದ ಚಿಂತೆ ಕಾಡ್ತಾ ಇದೆ. ಪಾಕಿಸ್ತಾನಿಯರಿಗೆ ಯಾವ ಚಿಂತೆ ಅಂತ ಹೇಳಿದ್ರೆ ಯಾವಾಗ ಭಾರತ ದಾಳಿ ಮಾಡುತ್ತೆ ಅನ್ನುವಂತ ಚಿಂತೆ. ಹಗಲು ರಾತ್ರಿ ನಿದ್ರೆ ಬಿಟ್ಕೊಂಡಿದ್ದಾರೆ. ಈ ನಮ್ಮ ಭಾರತದೊಳಗಿರುವಂತಹ ಕಾಂಗ್ರೆಸ್ ನಾಯಕರಿಗೆ ಸಾಕ್ಷ್ಯದ ಚಿಂತೆ ಕಾಡ್ತಾ ಇದೆ. ಸರ್ಜಿಕಲ್ ಸ್ಟ್ರೈಕ್ ಮಾಡಿದ್ದಕ್ಕೆ ಸಾಕ್ಷ್ಯ ಬೇಕಂತೆ. ಪಂಜಾಬ್ ಮಾಜಿ ಸಿಎಂ ಸಂಸದ ಚರಣ್ಜಿತ್ ಸಿಂಗ್ ಚನ್ನಿ ಅವರ ಮಾತಿದು. ದೇಶದ ಸೈನಿಕರ ನೈತಿಕ ಸ್ಥೈರ್ಯ ಕುಗ್ಗಿಸುವಂತ ಕಾರ್ಯ ಆಗ್ತಾ ಇದೆ ಕಾಂಗ್ರೆಸ್ನವರಿಂದ. ಯಾಕಂತ ಹೇಳಿದ್ರೆ
ದೇಶ ಪ್ರೇಮಿಗಳು ಯಾರು, ದೇಶ ದ್ರೋಹಿಗಳು ಯಾರು ಅಂತ ಈಗ ಸಾರ್ವಜನಿಕರು ಚಿಂತೆ ಮಾಡಬೇಕೀಗ. ಚನ್ನಿ ಹಾಗೆ ಕಾಂಗ್ರೆಸ್ ವಿರುದ್ಧ ಬಿಜೆಪಿ ಕೆಂಡಾಮಂಡಲ ಆಗಿದೆ. ಕಾಂಗ್ರೆಸ್ ಪಾಕಿಸ್ತಾನ ಪರವಾಗಿ ಪಕ್ಷಾತೀತವಾಗಿ ಬದಲಾಗಬೇಕಾಗಿದೆ. ಬಿಜೆಪಿ ವಕ್ತಾರ ಶಹಬಾದ್ ಪೂನಾವಾಲಾ ವಾಗ್ದಾಳಿ ನಡೆಸಿದ್ದಾರೆ. हमारे देश में आकर कोई बम गिरे पता नहीं चलेगा. कहते जी पाकिस्तान में हमने सर्जिकल स्ट्राइक किए थे, कोई कुछ नहीं हुआ, कहीं नहीं दिखे सर्जिकल स्ट्राइक, किसी को नहीं पता चला. सबूत मांगते हैं क्या आप? अरे मैं तो हमेशा मांगता रहा हूं भैया, लेकिन आज देश के लोगों की जरूरत है उनके जख्मों पे मल्लम लगाने की. हम डिमांड करते हैं कि भैया कुछ करो, बताओ देश को कौन है आदमी और उनको सजा दो. ಪಾಕಿಸ್ತಾನದ ಮೇಲೆ ಪ್ರತೀಕಾರಕ್ಕಾಗಿ ಇಡೀ ದೇಶವೇ ಕಾತರದಿಂದ ಕಾಯ್ತಾ ಇದೆ. ಈ ನಡುವೆ ದುರಂತ ಅಂತ ಹೇಳಿದ್ರೆ ಕಾಂಗ್ರೆಸ್ ಮುಖಂಡರಿಗೆ ಮಾತ್ರ ಸಾಕ್ಷ್ಯದ ಚಿಂತೆ ಕಾಡ್ತಾ ಇದೆ. ಪಾಕಿಸ್ತಾನಿಯರಿಗೆ ಯಾವ ಚಿಂತೆ ಅಂತ ಹೇಳಿದ್ರೆ ಯಾವಾಗ ಭಾರತ ದಾಳಿ ಮಾಡುತ್ತೆ ಎನ್ನುವಂತ ಚಿಂತೆ. ಹಗಲು ರಾತ್ರಿ ನಿದ್ರೆ ಬಿಟ್ಕೊಂಡಿದ್ದಾರೆ. ಈ ನಮ್ಮ ಭಾರತದೊಳಗಿರುವಂತಹ ಕಾಂಗ್ರೆಸ್ ನಾಯಕರಿಗೆ ಸಾಕ್ಷ್ಯದ ಚಿಂತೆ ಕಾಡ್ತಾ ಇದೆ. ಸರ್ಜಿಕಲ್ ಸ್ಟ್ರೈಕ್ ಮಾಡಿದ್ದಕ್ಕೆ ಸಾಕ್ಷ್ಯ ಬೇಕಂತೆ. ಪಂಜಾಬ್ ಮಾಜಿ ಸಿಎಂ ಸಂಸದ ಚರಣ್ಜಿತ್ ಸಿಂಗ್ ಚನ್ನಿ ಅವರ ಮಾತಿದು. ದೇಶದ ಸೈನಿಕರ ನೈತಿಕ ಸ್ಥೈರ್ಯ ಕುಗ್ಗಿಸುವಂತ ಕಾರ್ಯ ಆಗ್ತಾ ಇದೆ ಕಾಂಗ್ರೆಸ್ನವರಿಂದ. ಯಾಕಂತ ಹೇಳಿದ್ರೆ ದೇಶ ಪ್ರೇಮಿಗಳು ಯಾರು, ದೇಶ ದ್ರೋಹಿಗಳು ಯಾರು ಅಂತ ಈಗ ಸಾರ್ವಜನಿಕರು ಚಿಂತೆ ಮಾಡಬೇಕೀಗ. ಚನ್ನಿ ಹಾಗೆ ಕಾಂಗ್ರೆಸ್ ವಿರುದ್ಧ ಬಿಜೆಪಿ ಕೆಂಡಾಮಂಡಲ ಆಗಿದೆ. ಕಾಂಗ್ರೆಸ್ ಪಾಕಿಸ್ತಾನ ಪರವಾಗಿ ಪಕ್ಷಾತೀತವಾಗಿ ಬದಲಾಗಬೇಕಾಗಿದೆ. ಬಿಜೆಪಿ ವಕ್ತಾರ ಶಹಬಾದ್ ಪೂನಾವಾಲಾ ವಾಗ್ದಾಳಿ ನಡೆಸಿದ್ದಾರೆ. हमारे देश में आकर कोई बम गिरे पता नहीं चलेगा. कहते जी पाकिस्तान में हमने सर्जिकल स्ट्राइक किए थे, कोई कुछ नहीं हुआ, कहीं नहीं दिखे सर्जिकल स्ट्राइक, किसी को नहीं पता चला. सबूत मांगते हैं क्या आप? अरे मैं तो हमेशा मांगता रहा हूं भैया, लेकिन आज देश के लोगों की जरूरत है उनके जख्मों पे मल्लम लगाने की. हम डिमांड करते हैं कि भैया कुछ करो, बताओ देश को कौन है आदमी और उनको सजा दो. ಪಾಕಿಸ್ತಾನದ ಮೇಲೆ ಪ್ರತೀಕಾರಕ್ಕಾಗಿ ಇಡೀ ದೇಶವೇ ಕಾತರದಿಂದ ಕಾಯ್ತಾ ಇದೆ. ಈ ನಡುವೆ ದುರಂತ ಅಂತ ಹೇಳಿದ್ರೆ ಕಾಂಗ್ರೆಸ್ ಮುಖಂಡರಿಗೆ ಮಾತ್ರ ಸಾಕ್ಷ್ಯದ ಚಿಂತೆ ಕಾಡ್ತಾ ಇದೆ. ಪಾಕಿಸ್ತಾನಿಯರಿಗೆ ಯಾವ ಚಿಂತೆ ಅಂತ ಹೇಳಿದ್ರೆ ಯಾವಾಗ ಭಾರತ ದಾಳಿ ಮಾಡುತ್ತೆ ಎನ್ನುವಂತ ಚಿಂತೆ. ಹಗಲು ರಾತ್ರಿ ನಿದ್ರೆ ಬಿಟ್ಕೊಂಡಿದ್ದಾರೆ. ಈ ನಮ್ಮ ಭಾರತದೊಳಗಿರುವಂತಹ ಕಾಂಗ್ರೆಸ್ ನಾಯಕರಿಗೆ ಸಾಕ್ಷ್ಯದ ಚಿಂತೆ ಕಾಡ್ತಾ ಇದೆ. ಸರ್ಜಿಕಲ್ ಸ್ಟ್ರೈಕ್ ಮಾಡಿದ್ದಕ್ಕೆ ಸಾಕ್ಷ್ಯ ಬೇಕಂತೆ. ಪಂಜಾಬ್ ಮಾಜಿ ಸಿಎಂ ಸಂಸದ ಚರಣ್ಜಿತ್ ಸಿಂಗ್ ಚನ್ನಿ ಅವರ ಮಾತಿದು. ದೇಶದ ಸೈನಿಕರ ನೈತಿಕ ಸ್ಥೈರ್ಯ ಕುಗ್ಗಿಸುವಂತ ಕಾರ್ಯ ಆಗ್ತಾ ಇದೆ ಕಾಂಗ್ರೆಸ್ನವರಿಂದ. ಯಾಕಂತ ಹೇಳಿದ್ರೆ ದೇಶ ಪ್ರೇಮಿಗಳು ಯಾರು, ದೇಶ ದ್ರೋಹಿಗಳು ಯಾರು ಅಂತ ಈಗ ಸಾರ್ವಜನಿಕರು ಚಿಂತೆ ಮಾಡಬೇಕೀಗ. ಚನ್ನಿ ಹಾಗೆ ಕಾಂಗ್ರೆಸ್ ವಿರುದ್ಧ ಬಿಜೆಪಿ ಕೆಂಡಾಮಂಡಲ ಆಗಿದೆ. ಕಾಂಗ್ರೆಸ್ ಪಾಕಿಸ್ತಾನ ಪರವಾಗಿ ಪಕ್ಷಾತೀತವಾಗಿ ಬದಲಾಗಬೇಕಾಗಿದೆ. ಬಿಜೆಪಿ ವಕ್ತಾರ ಶಹಬಾದ್ ಪೂನಾವಾಲಾ ವಾಗ್ದಾಳಿ ನಡೆಸಿದ್ದಾರೆ. हमारे देश में आकर कोई बम गिरे पता नहीं चलेगा. कहते जी पाकिस्तान में हमने सर्जिकल स्ट्राइक किए थे, कोई कुछ नहीं हुआ, कहीं नहीं दिखे सर्जिकल स्ट्राइक, किसी को नहीं पता चला. सबूत मांगते हैं क्या आप? अरे मैं तो हमेशा मांगता रहा हूं भैया, लेकिन आज देश के लोगों की जरूरत है उनके जख्मों पे मल्लम लगाने की. हम डिमांड करते हैं कि भैया कुछ करो, बताओ देश को कौन है आदमी और उनको सजा दो.